ಉಪಸ್ಥಿತಿಯನ್ನು ಹೊಂದಿರತಕ್ಕಂತಹ ಹಾವೇರಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಸ್ವಾಗತ, ಸುಸ್ವಾಗತ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀ ಶರಣ ಪ್ರಕಾಶ್ ಪಾಟೀಲ್ರವ್ರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಬೇಕು. ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನೂ ಕೂಡ ಸ್ವಾಗತಿಸ್ಕೊಳ್ಳಿ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರವರು ಚಪ್ಪಾಳೆ ಬರಲಿ ತಮ್ಮಿಂದ ಜೋರಾಗಿ. ಗೌರವ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ಈ ಭಾಗದ ಲೋಕಸಭಾ ಸದಸ್ಯರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ವಿಧಾನಸಭೆಯ ಶಾಸಕರು ಹಾಗೂ ಸನ್ಮಾನ್ಯ ಉಪಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ಲಮಾಣಿ ಅವರನ್ನು ಕೂಡ ಜೋರ ಚಪ್ಪಾಳೆ ಮೂಲಕ ತಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕು. ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ SFN ಗಾಜಿಗೌಡರವರು, ಸನ್ಮಾನ್ಯ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ ಹಾವೇರಿ. ಪ್ರಾಸ್ತಾವಿಕ ಮಾತುಗಳು ಡಾಕ್ಟರ್ ದಿನೇಶ್ ಕುಮಾರ್ ವೈಕೆ ಅವರು. ನೂತನ GTDC ತರಬೇತಿ ಸಂಕೀರ್ಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಸಮಾರಂಭದಲ್ಲಿ ಎಲ್ಲ ಮಾನ್ಯರು ಇಲ್ಲಿದ್ದಾರೆ. ಇವತ್ತು GTDC ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಅದರಲ್ಲಿ 3 ಕಟ್ಟಡಗಳನ್ನು ಪ್ರಪ್ರಥಮ ಬಾರಿಗೆ ಹಾವೇರಿ ಜಿಲ್ಲೆಯಲ್ಲಿ 3 ಕಟ್ಟಡಗಳನ್ನು ನಿರ್ಮಿಸಿ, ಮೊದಲನೇದು ವರ್ಕ್ಶಾಪು, ಇದು 2019-20ರಲ್ಲಿ 7.5 ಕೋಟಿ ಅನುದಾನದಲ್ಲಿ ಪ್ರಾರಂಭಗೊಂಡು ಮುಕ್ತಾಯಗೊಂಡಿದೆ. ಅದೇ ರೀತಿಯಲ್ಲಿ ಎರಡನೇದಾಗಿ ಟ್ರೈನಿಂಗ್ ಬ್ಲಾಕ್ ಈಗ ತಾನೇ ಉದ್ಘಾಟನೆ ಆಗಿದೆ, ಮತ್ತು ಹಾಸ್ಟೆಲ್ಲು, ಇವೆರಡೂ ಸಹ 37 ಕೋಟಿ ಅನುದಾನದಲ್ಲಿ ಒಟ್ಟು 2022-23 ಸಾಲಿನಿಂದ ಇದನ್ನು ಪ್ರಾರಂಭಿಸಿ ಇವತ್ತಿಗೆ ನಾವು ಉದ್ಘಾಟನೆಯನ್ನು ಮಾಡ್ತಾ ಹೊರಟಿದ್ದೇವೆ. ಈ ಒಂದು GTDC ಈ ಭಾಗಕ್ಕೆ, ಹಾವೇರಿ ಜಿಲ್ಲೆಗೆ ಒಂದು ದೊಡ್ಡ ವರದಾನ ಅಂತಲೇ ಹೇಳ್ಬೋದು. ಇದರಲ್ಲಿ AICTE ಅನುಮೋದಿತ 3 ಡಿಪ್ಲೊಮಾ ಪ್ರೋಗ್ರಾಮ್ಸನ್ನು ನಾವು ಪ್ರಾರಂಭಿಸೋದಕ್ಕೆ AICTEಯಿಂದ ಅನುಮತಿ ಪಡೆದು ಪ್ರಾರಂಭ ಮಾಡಕ್ಕೆ ಕೊಟ್ಟಿದ್ದೇವೆ. ಅದರಲ್ಲಿ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಇದು 60 ವಿದ್ಯಾರ್ಥಿಗಳ ಇಂಟೇಕ್ ಕೆಪಾಸಿಟಿಯೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಈ ಒಂದು ಡಿಪ್ಲೊಮಾ ಪ್ರೋಗ್ರಾಮನ್ನು 60 ಇಂಟೇಕಲ್ಲಿ ನಾವು ಪ್ರಾರಂಭ ಮಾಡಕ್ಕೆ ಕೊಟ್ಟಿದ್ದೀವಿ. ಮೂರನೇದಾಗಿ ಮೆಕ್ಯಾಟ್ರಾನಿಕ್ಸ್ ಅಂತೇಳಿ, ಈ 3 ಸಹ ಅತಿಯಾದ ಬೇಡಿಕೆ ಇದೆ ಮಾರ್ಕೆಟಲ್ಲಿ ಮತ್ತು ಇಂಡಸ್ಟ್ರಿಗಳಲ್ಲಿ. ಅದ್ರ ಜೊತೆಯಲ್ಲಿ ಈಗ ಅಡ್ಮಿಷನ್ ಆಲ್ರೆಡಿ ಪ್ರಾರಂಭ ಆಗಿದೆ. ಅಡ್ಮಿಷನಲ್ಲಿ 85 ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಟೂಲ್ ಆ್ಯಂಡ್ ಡೈ ಮೇಕಿಂಗಲ್ಲಿ 63 ವಿದ್ಯಾರ್ಥಿಗಳು ಸೇರ್ಪಡೆಗೊಂಡಿದ್ದಾರೆ.
ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸಲ್ಲಿ 22 ವಿದ್ಯಾರ್ಥಿಗಳು, ಮೆಕ್ಯಾಟ್ರಾನಿಕ್ಸಲ್ಲಿ ಪ್ರಾರಂಭ ಆಗಿ ಅದು ಈಗ ಅಡ್ಮಿಷನ್ಸ್ ನಡೀತಾ ಇದೆ. ಅದೇ ರೀತಿಯಲ್ಲಿ ಈ ಭಾಗದ ಯುವಕರಿಗೆ ಯುವತಿಯರಿಗೆ ಇದೊಂದು ಒಳ್ಳೆಯ ವರದಾನ. ಯಾಕೆ ಅಂತಂದರೆ ಈ GTDC ಕೇಂದ್ರ ಮೂಲತಃವಾಗಿ ನಿಂತಿರೋದು 70% ಅವರ ಏನು ಒಂದು ವರ್ಷದ ತರಬೇತಿಯಲ್ಲಿ 70 ಅಂದರೆ 7 ತಿಂಗಳ ತರಬೇತಿ ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗಲ್ಲಿ ನಿಂತಿದೆ. ಹಾಗಾಗಿ ಕೌಶಲ್ಯ ಆಧಾರಿತ ಒಂದು ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಜಾಬ್ 100% ಸಿಗುತ್ತೆ, ಎಲ್ಲರಿಗೂ ಸಹ 100% ಉದ್ಯೋಗ ಅವಕಾಶ ಸಿಗುತ್ತೆ. ಇದಕ್ಕೆ ಈಗ ಡಿಗ್ರಿಗಳು ನಾನಾ ಡಿಗ್ರಿಗಳು ಇದ್ದಾವೆ, ಆದರೆ ಕೌಶಲ್ಯಾಧಾರಿತ ಡಿಗ್ರಿಗಳಿಗೆ ಮಾತ್ರ ಈಗ ಮಾರ್ಕೆಟ್ನಲ್ಲಿ ಬೆಲೆ ಜಾಸ್ತಿ ಇದೆ. ಸೊ ಆ ಕಾರಣದಿಂದಾಗಿ ನಾವು ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗಿಂದ ನಮ್ಮ ಮಕ್ಕಳುಗಳಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಎಂಪ್ಲಾಯ್ಮೆಂಟ್ ಮಾಡೋದಕ್ಕೆ ತುಂಬ ಉತ್ಸುಕರಾಗಿ ಈ ಒಂದು ಕೇಂದ್ರವನ್ನು ಉಪಯೋಗಿಸ್ಕೋಬೇಕು. ಎಲ್ಲ ಸಹ ಇಲ್ಲಿ ಬಂದಿರುವಂಥ ಎಲ್ಲ ಜನರಲ್ಲಿ ಒಂದು ಕೇಳೋದೇನಂತಂದರೆ ಇನ್ನೂ ಹೆಚ್ಚಿನ ಜನರಿಗೆ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸಿ ಇಲ್ಲಿ ಒಂದು ವಿದ್ಯಾರ್ಥಿಗಳನ್ನು ಸೇರಿಸಿ ಅವರ ಉಜ್ವಲ ಭವಿಷ್ಯಕ್ಕೆ ನಾಂದಿಯಾಗಬೇಕು. ಅದ್ರ ಜೊತೆಯಲ್ಲೇ ನಮ್ಮ ಮಾನ್ಯ ಸಚಿವರು ನಮ್ಮ ವಿದ್ಯಾರ್ಥಿಗಳಿಗೆ ಹೊರದೇಶದಲ್ಲೂ ಸಹ ಸಾಕಷ್ಟು ವಿಪುಲ ಅವಕಾಶಗಳು ಸಿಗಬೇಕು ಅಂತೇಳಿ ಅದಕ್ಕೂ ಸಹ ಒಂದು ಅಲ್ಲಿ ಲ್ಯಾಂಗ್ವೇಜ್ ಲ್ಯಾಬ್ಸ್ ಬೇಕಾಗುತ್ತೆ. ಫಾರಿನ್ಗೆ ಹೋಗಬೇಕು ಅಂತ ವಿದ್ಯಾರ್ಥಿಗಳು ಕೌಶಲ್ಯ ಇರುತ್ತೆ, ಆದರೆ ಅಲ್ಲಿನ ಲ್ಯಾಂಗ್ವೇಜ್ ಬರೋದಿಲ್ಲ. ಅದಕ್ಕೋಸ್ಕರ ಅಲ್ಲಿನ ಭಾಷೆಗಳು ಕಲಿಕೆಗೂ ಸಹ ಒತ್ತು ಕೊಡ್ತಾ ಇದ್ದಾರೆ. ಈ ವರ್ಷದಿಂದ ಅದನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಇದೆಲ್ಲ ಉಪಯೋಗಿಸ್ಕೊಂಡು ಇಲ್ಲಿನ ಭಾಗದ ಜನಗಳು ಮುಂದಿನ ಉಜ್ವಲ ಭವಿಷ್ಯಕ್ಕೆ ತಮ್ಮ ಮಕ್ಕಳುಗಳನ್ನು ಅಥವಾ ತಮ್ಮ ಇವ್ರು ಗೊತ್ತಿರುವಂಥ ವಿದ್ಯಾರ್ಥಿಗಳನ್ನು ಸೇರಿಸಿ ವಿದ್ಯಾರ್ಥಿನ ಸೇರಿಸಿ ಇದೊಂದು ಎಲ್ಲ ಲಾಭ ಪಡಿಬೇಕು ಅಂತ ಹೇಳ್ತೀವಿ. ನನ್ನ ಎರಡು ಮಾತನಾಡಿ ಇವತ್ತು ಭಾಳ ಸುಂದರವಾದಂಥ ಬಿಲ್ಡಿಂಗನ್ನು ಕಟ್ಟಿ ಇವತ್ತು 3 ಬಿಲ್ಡಿಂಗ್ಗಳು, ಕಾಲೇಜು ಮತ್ತು ಇದು ಒಂದು ವರ್ಕ್ಶಾಪು, ಹಾಸ್ಟೆಲ್ಲು, 3 ಕೂಡ ಉದ್ಘಾಟನೆ ಮಾಡಿದ್ದಾರೆ. ನಾನು ಇದಕ್ಕೆ ನಮ್ಮ MD ಅವರು ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೇಳ್ತಾ ಇದ್ದರು. ಇಲ್ಲ, ಇವತ್ತು ಮಂತ್ರಿಗಳು ಬಂದಾಗ ಇದ್ರ ಪೂರ್ಣ ಉದ್ಘಾಟನೆ ಮಾಡಿ ಮುಗಿಸ್ಬಿಡೋಣ, ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಇವತ್ತು ಸುಮಾರು 85 ಜನ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಈ ಒಂದು GTTC ಕೋರ್ಸಿಗೆ ಭಾಳಷ್ಟು ವಿದೇಶಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಭಾಳಷ್ಟು ಇದಕ್ಕೆ ಡಿಮಾಂಡ್ ಇದೆ. ಅದರಿಂದ ನಮ್ಮ ಸಂಜೀವಣ್ಣ ನಾನು ಇದ್ದಂಥ ಸಂದರ್ಭದಲ್ಲಿ ಇದನ್ನು ಏನಾದರೂ ಮಾಡಬೇಕು ಅಂತಿದ್ರು. ಆ ಕನಸು ಇವತ್ತು ನಮ್ಮಿಂದಲೇ ಉದ್ಘಾಟನೆ ಆಗಿದೆ ಅಂತ ಹೇಳಿ ನಾನು ಭಾಳ ಸಂತೋಷದಿಂದ ಈ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ. ಹಾವೇರಿಗೆ ಇವತ್ತು ನಾವು ಇಂಜಿನಿಯರಿಂಗ್ ಕಾಲೇಜನ್ನು ಮಾಡಿದ್ದೀವಿ. ಟೆಕ್ನಿಕಲ್ ಆಗಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು ಕೂಡ ಇವತ್ತು ಅವಶ್ಯಕತೆ ಇರುವಂಥದ್ದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅಂದರೆ ಕೈಯಲ್ಲಿ ಹಿಡಿದು ಕೆಲಸ ಮಾಡುವಂಥ ತರಬೇತಿ ಇರುವಂಥ ಯುವಕರ ಅವಶ್ಯಕತೆ ಇದೆ. ಅದಾಗಬೇಕಾದ್ರೆ ITI ಮತ್ತು ಇಂಥ GTTCಯಲ್ಲಿ ಮಾತ್ರ ಸಾಧ್ಯ ಇದೆ. ಯಾರು GTTCಯಲ್ಲಿ ಪಾಸ್ ಆಗ್ತಾರೆ ಅವ್ರಿಗೆ ಭಾಳ ಒಳ್ಳೆಯ ಭವಿಷ್ಯ ಇದೆ. ಕೈಗಾರಿಕಾ ಕ್ಷೇತ್ರದಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ, ಕಂಪ್ಯೂಟರ್ ಸೈನ್ಸಲ್ಲಿ ತಾವು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಸಾಧ್ಯ ಇದೆ. ಮತ್ತು ನೀವು ಇದರಲ್ಲಿ ಡಿಪ್ಲೊಮಾ ಮಾಡಿದ್ರೆ ಇಂಜಿನಿಯರಿಂಗು ಕೂಡ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇದರ ಮೂಲವಾಗಿರುವಂಥದ್ದು. ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಟೆಕ್ನಾಲಜಿ ಭಾಳ ಜನಕ್ಕೆ ಗೊತ್ತಿರೋದಿಲ್ಲ. ಯಾರು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕಲಿತೀರಿ ನಮಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ. ಯಾಕೆ ನಾ ಮಾತು ಹೇಳ್ತೇನೆಂದರೆ ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತೇನೆ. ನಾನು 1982ರಲ್ಲಿ ನಾನು ಇಂಜಿನಿಯರಿಂಗ್ ಪಾಸ್ ಆದಮೇಲೆ ನೌಕರಿ ಹುಡುಕ್ತಾ ಇದ್ದೆ, ಸಿಕ್ಕಿರಲಿಲ್ಲ ಯಾವುದೋ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂಥ GTTCಯಲ್ಲಿ 6 ತಿಂಗಳು ನಾನು ಟ್ರೈನಿಂಗ್ ತೊಗೊಂಡು, ಅಲ್ಲಿ ಇರುವಂಥ ಮಿಷನರಿ, ಅಲ್ಲಿರುವಂಥ ಜ್ಞಾನ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲೂ ಇರಲಿಲ್ಲ. ಭಾಳ ದೊಡ್ಡ ಅನುಭವ ಆಯಿತು. ಎಜುಕೇಷನ್ ವಿತ್ ಎಕ್ಸ್ಪೀರಿಯನ್ಸ್. ಆ ಅನುಭವ ನನಗೆ ಎಲ್ಲಿ ಲಾಭ ಅಂತಂದರೆ ಮುಂದೆ ಟಾಟಾ ಮೋಟರ್ಸಲ್ಲಿ ಇಂಜಿನಿಯರನ್ನ ಕಾಲ್ಫಾರ್ ಮಾಡಿದರು. ಆವಾಗ ಇಂಟರ್ವ್ಯೂ ಹೋದಾಗ ನನಗಿನ 6 ತಿಂಗಳಲ್ಲಿ ಕೆಲಸ ಮಾಡಿದ್ನಲ್ಲ, ಅದು ದೊಡ್ಡ ಲಾಭ ಆಯಿತು. ಹೀಗಾಗಿ ನಾನು ಟಾಟಾ ಮೋಟರ್ಸ್ಗೆ ಸೆಲೆಕ್ಟ್ ಆದೆ. ಆವಾಗ ಟಾಟಾ ಮೋಟರ್ಸ್ ಸೆಲೆಕ್ಟ್ ಆಗೋದು ಅಂತಂದ್ರೆ ಈಗಿನ IITಯಲ್ಲಿ ಸೆಲೆಕ್ಟ್ ಆದ. ಅಂದರೆ GTTC ಕೋರ್ಸು ಅಷ್ಟು ಭಾಳ ಮಹತ್ವದಿದೆ. ವಿದ್ಯಾರ್ಥಿಗಳಿಗೆ ಅದರ ಅರ್ಥ ಆದರೆ ಉತ್ತಮ ರೀತಿಯಲ್ಲಿ ಕಲಿತಾರೆ. ನಾನು ಮುಖ್ಯಮಂತ್ರಿ ಸಂದರ್ಭದಲ್ಲಿ
ನೆಲವುಗಲ್ಗೆ ಮತ್ತು ಶಿಗ್ಗಾಂವ್ಗೆ 2 GTTC ನಾನು ಮಂಜೂರಾತಿಯನ್ನು ಮಾಡಿದ್ದೆ. ನನಗೆ ಭಾಳ ಸಂತೋಷ ಆಗಿದೆ. ಇವತ್ತು ಮಂಜೂರಾತಿ ನಾವು ಮಾಡಿದ್ದನ್ನು ಈಗಿನ ಸರ್ಕಾರ ಮುಂದುವರಿಸಿ ಉತ್ತಮ ರೀತಿಯ ಒಂದು ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ನ ನೆಲವುಗಲಲ್ಲಿ ಮಾಡಿದ್ದಾರೆ. ಅಂದರೆ ಹಾವೇರಿ ನಗರಕ್ಕೆ ಮತ್ತು ಸುತ್ತಮುತ್ತಲಿರುವಂತಹ ಗ್ರಾಮಗಳಿಗೆ ಅನುಕೂಲ ಆಗುವಂಥದ್ದು ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಯುವಕರು ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೋಬೇಕು. ಅಡ್ಮಿಷನ್ ಇನ್ನ ಪೂರ್ತಿ ಆಗಿಲ್ಲ ಅಂತ ನಾನು ಕೇಳಿದೆ. ಇದು ಸುತ್ತಮುತ್ತಲಿರುವಂತಹ PUC ಕಾಲೇಜು ಎಲ್ಲ ಕಡೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ರಿ. ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ಗೆ ಮತ್ತು NTTF ಇದರಲ್ಲಿ ಮೊದಲು ಪ್ರವೇಶ ಸಿಗ್ತಿರ್ಲಿಲ್ಲ. ಆದ್ರಿಂದ ವಿದ್ಯಾರ್ಥಿಗಳು ಇದನ್ನ ಸಂಪೂರ್ಣವಾಗಿ ಬಳಕೆ ಮಾಡಬೇಕು. ಟೆಕ್ನಿಕಲ್ ನಾಲೆಜ್ ಬಹಳ ಇಂಪಾರ್ಟೆಂಟು, ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್. ಭಾರತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಟೆಕ್ನಿಕಲ್ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದ. ಇದೀಗ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥವರು ಸನ್ಮಾನ್ಯ ಶಿವಾನಂದ ಪಾಟೀಲ್ರವರು, ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕದ ರಾಜ್ಯ ಘನ ಸರ್ಕಾರದ ಸಚಿವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಿಸ್ಕೊತಾ ಇದ್ದೀನಿ. ಇವತ್ತಿನ ಹಾವೇರಿ ತಾಲೂಕಿನ ನೆಲೋಗಲ್ನಲ್ಲಿ ಉದ್ಘಾಟನೆಗೊಳ್ಳತಕ್ಕಂಥ GTTC ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿ ಈ ಭಾಗದ ಶಾಸಕರು, ಆತ್ಮೀಯರು, ವಿಧಾನಸಭೆಯ ಉಪಾಧ್ಯಕ್ಷರಾದಂಥ ಹಾವೇರಿಗೆ ಮೆಡಿಕಲ್ ಕಾಲೇಜ್ ಜೊತೆ ಕೌಶಲ್ಯ ಅಭಿವೃದ್ಧಿಯ ಆದ್ಯತೆ ಕೂಡ ಸಿಕ್ಕಿದೆ. ಯಾಕಂದರೆ ಜಗತ್ತು ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಬಹಳ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇವತ್ತು ನಾವು ನೋಡ್ತೀವಿ, ನಮ್ಗಿಂತಲೂ ಚಿಕ್ಕ ರಾಷ್ಟ್ರಗಳು ಸಾಕಷ್ಟು ನೈಪುಣ್ಯತೆಯನ್ನು ಹೊಂದಿದ್ದಾವೆ. ಇವತ್ತು ಜಪಾನಿನ ಉದಾಹರಣೆ ತಗೊಂಡ್ರೆ ಸಂಪೂರ್ಣ ನಾಶವಾದಂಥ ದೇಶ ಇವತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಜಗತ್ತಿಗೆ ಒಂದು ನಾಂದಿಯನ್ನು ಹಾಡ್ತಾ ಇದೆ. ಅದೇ ಥರ ನಮ್ಗಿಂತಲೂ ಹಿಂದೆ ಇರತಕ್ಕಂಥ ಚೈನಾ ದೇಶ ಇವತ್ತು ಅಮೇರಿಕಾಕ್ಕಿಂತಲೂ ಮುಂದುವರೆದಿದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅಂತ ತಾಂತ್ರಿಕ ಜ್ಞಾನ ಇವತ್ತು ನಮ್ಮ ಮಕ್ಕಳಿಗೂ ಕೊಡಿಸ್ಬೇಕಂತೇಳಿ ಸರ್ಕಾರ ಹಾಕಿಕೊಂಡಿರ್ತಕ್ಕಂಥ ಈ ಯೋಜನೆಯ ಸದುಪಯೋಗ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ತೆಗೆದುಕೊಳ್ಬೇಕು. ಜಗತ್ತು ನಾವು ಎಲ್ಲಿ ಕೂತು ನೋಡ್ಬೇಕಂತೀವಿ ಅಲ್ಲಿ ಕುಂತು ನೋಡ್ತಕ್ಕಂಥ ಅವಕಾಶ ಇದೆ. ಇವತ್ತು ಈ ನೈಪುಣ್ಯತೆ ಇದ್ರೆ ಮಾತ್ರ ನಾವು ಹೇಳ್ತೀವಿ. ಇವತ್ತು MBBS ಕಲ್ತ ಮೇಲೆ ಹೌಸ್ಮನ್ಶಿಪ್ ಮಾಡದೆ ಹೋದ್ರೆ ಮನುಷ್ಯ ಹ್ಯಾಕ್ ಪ್ರಾಕ್ಟೀಸ್ ಮಾಡಕ್ ಆಗೋದಿಲ್ಲ. ಅದೇ ತರ ಇವತ್ತು ಪುಸ್ತಕ ಜ್ಞಾನ ಎಷ್ಟೇ ಇರಬಹುದು, ಆದ್ರೆ ಮನುಷ್ಯ ಪ್ರಾಕ್ಟಿಕಲ್ ಆಗಿ ಅನುಭವ ಹೊಂದಿ ಆ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸದೆ ಹೋದ್ರೆ ಯಾವುದೇ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ಎಲ್ಲ ಮಕ್ಕಳಿಗೆ ಅವರ ಬುದ್ಧಿಮತ್ತಕ್ಕೆ ತಕ್ಕ ಹಾಗೆ ಜ್ಞಾನ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅವ್ರ ಸಮಾಜದ ಆಸ್ತಿ ಆಗ್ತಾರೆ. ನನಗನ್ನಿಸ್ತದೆ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಭವಿಷ್ಯದ ದಿನಮಾನಗಳಲ್ಲಿ ಅನೇಕ ಉದ್ಯೋಗ ಪಡೆಯೋದ್ರ ಜೊತೆಗೆ ತಮ್ಮ ನೈಪುಣ್ಯತೆಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು. ಇವತ್ತು ನಾವು ನೋಡ್ತೀವಿ, ಇಂಜಿನಿಯರಿಂಗ್ ವಿಚಾರ ಬಂದರೆ ಸರ್ ಎಂ ವಿಶ್ವೇಶ್ವರಯ್ಯನ ನೆನೆಸ್ತೀವಿ. ಇವತ್ತು ವೈದ್ಯರ ವಿಚಾರ ಬಂದರೆ BC ರಾಯರನ್ನ ನೆನೆಸ್ತೀವಿ. ಕೌಶಲ್ಯತೆಯನ್ನು ಅವ್ರು ತೋರಿಸಿದ್ರು ಅಂತೇಳಿ ಸಮಾಜ ಅವರನ್ನು ಇವತ್ತು ನೆನೀತದೆ. ಇಂಥ GTTCನಲ್ಲಿ ಕಲಿತಕ್ಕಂಥ ಮಕ್ಕಳು ಬೊಮ್ಮಾಯಿ ಸಾಹೇಬ್ ಹೇಳಿದಾಗೆ ಕೇವಲ ಡಿಪ್ಲೊಮಾ ಅಷ್ಟೇ ಅಲ್ಲ, ಮುಂದೆ ನೀವು BE ಆಗಿ ದೊಡ್ಡ ತಾಂತ್ರಿಕ ನೈಪುಣ್ಯತೆಯನ್ನು ಹೊಂದ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಮತ್ತು ಒಂದು ಸಂತೋಷದ ಸಂಗತಿ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಮಲ್ಟಿ ಟ್ಯಾಲೆಂಟೆಡ್ ಸ್ಕಿಲ್ ಇರುತ್ತದೆ. ನಾವು ನೋಡ್ತಿರ್ತೀವಿ, ನಮ್ಮಲ್ಲಿ ಡ್ರೈವರ್ ಆದವ್ ಕಂಡಕ್ಟರ್ನು ಆಗ್ತಾನೆ, ಕಂಡಕ್ಟರ್ ಆದವ್ ಡ್ರೈವರ್. ಇವೆರಡು ಮಿಗಿಲಾಗಿ ಒಂದೊಂದು ಸರ್ತಿ ಮೆಕ್ಯಾನಿಕ್ ಕೂಡ ಆಗ್ತಾರೆ. ಆದ್ರೆ ಫಾರಿನ್ನಾಗ ಹೋದ್ರೆ ಕಂಡಕ್ಟರ್ ಆದವ್ ಡ್ರೈವರ್ ಆಗೋದಿಲ್ಲ, ಡ್ರೈವರ್ ಆದವ್ ಕಂಡಕ್ಟರ್ ಆಗೋದಿಲ್ಲ. ಆದ್ರೆ ನಂಬಲ್ಲಿ ಮಕ್ಕಳು ಎಲ್ಲವನ್ನ ಮಾಡ್ತಕ್ಕಂಥ ಮಲ್ಟಿ ಡೈಮೆನ್ಷನ್ ವಿಚಾರವನ್ನು ಹೊಂದಿದ್ದಾರೆ. ಅಂತ ನೈಪುಣ್ಯತೆಯನ್ನು ಮೆರೆದು ಸಮಾಜಕ್ಕೆ ತಾವು ಒಂದು ಕೊಡುಗೆ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ವಿಶೇಷವಾಗಿ ರುದ್ರಪ್ಪಣ್ಣ ಲಮಾಣಿ ಅವರಿಗೆ ನಾನು ಕೃತಜ್ಞತೆ ಹೇಳ್ಬೇಕು. ಯಾಕಂದ್ರೆ ಈ ಊರಿಗೆ ಇಂಥದ್ದೊಂದು ಕಾಲೇಜ್ ತಂದು ಕೊಡ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ಸಫಲತೆಯನ್ನು ಸಾಧಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಹಾರೈಸ್ತೀನಿ. ಉದ್ಘಾಟನಾ ಪರ ಮಾತುಗಳನ್ನು ಕೇಳೋಣ. ಕರ್ನಾಟಕ ರಾಜ್ಯ ಘನ ಸರ್ಕಾರದ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ ಸಚಿವರು ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರ ಅಭಿಮಾನದ ಮಾತುಗಳು. ಇವತ್ತೊಂದು ಬಹಳ ಸಂತೋಷದ ಸಮಾರಂಭ ಇದು. ಇಲ್ಲಿ ನಾವು ಇವತ್ತು ಈ GTTC ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ರುದ್ರಪ್ಪ ಲಮಾಣಿಜಿಯವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮತ್ತು ಶಿವಾನಂದ ಪಾಟೀಲ್ ಅವರು GTTCಯ ಮಹತ್ವವನ್ನು ತಿಳಿಸಿದ್ದಾರೆ. ನಾನು ಕೌಶಲ್ಯಾಭಿವೃದ್ಧಿ ಸಚಿವನಾದ್ಮೇಲೆ ನಾನು ಎಲ್ಲ ನಮ್ಮ ಇನ್ಸ್ಟಿಟ್ಯೂಟ್ಸನ್ನು, ಯಾಕಂದರೆ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಲ್ಲಿ
270 ITI ಕಾಲೇಜುಗಳಿದೆ ಮತ್ತು 34 GDDC ಕಾಲೇಜುಗಳಿತ್ತು ಮತ್ತು 8 KGDTI ಕಾಲೇಜುಗಳಿತ್ತು. ಇದರಲ್ಲಿ ನಾವು ಅನಲೈಸ್ ಮಾಡಿದಾಗ ನಾನು ಮತ್ತು ಉನ್ನತ ಶಿಕ್ಷಣ ಸಚಿವರು ನಾವು ಎಲ್ಲ ಅನಲೈಸ್ ಮಾಡಿದಾಗ ಇಂಜಿನಿಯರಿಂಗ್ ಓದಿರ್ತಕ್ಕಂಥ ಮಕ್ಕಳಿಗೆ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳು ಪಾಸ್ ಆಗ್ತಾರೆ ನಮ್ಮ ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕೋರ್ಸಸ್ಸಲ್ಲಿ. ಅವರು ಪ್ಲೇಸ್ಮೆಂಟ್ ಎಷ್ಟಿದೆ ಅಂತ ಅನಲೈಸ್ ಮಾಡ್ತಾ ಇದ್ವಿ ನಾವು. ಯಾಕಂದರೆ ನಮ್ಮ ದೇಶದಲ್ಲಿ ಎಲ್ಲರಿಗಿಂತ ದೊಡ್ಡ ಸಮಸ್ಯೆ ಏನು ಅಂದರೆ ಅದು ನಿರುದ್ಯೋಗ ಸಮಸ್ಯೆ. ಅದನ್ನು ಹೇಗೆ ನಿವಾರಿಸಬೇಕು ಅಂತಕ್ಕಂಥ ಒಂದು ಆಲೋಚನೆ ನಮ್ಮದಾಗಿತ್ತು. ಹಾಗಾಗಿ ನಾನು ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ನಾವು ಚರ್ಚೆ ಮಾಡುವಾಗ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಇಂಜಿನಿಯರಿಂಗ್ ಪಾಸಾಗಿರ್ತಕ್ಕಂಥ ಮಕ್ಕಳಲ್ಲಿ 15ರಿಂದ 20 ಸಾವಿರ ಮಕ್ಕಳಿಗೆ ಮಾತ್ರ ನೌಕರಿ ಸಿಗ್ತಾ ಇದೆ. 80% ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ. ಆದರೆ GTTCಯಲ್ಲಿ ಪಾಸಾಗಿರ್ತಕ್ಕಂಥ ಪ್ರತಿಯೊಬ್ಬ ಮಗುವಿಗೂ ಕೂಡ ನೌಕರಿ ಸಿಗ್ತಾ ಇದೆ. 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಇದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ. ಯಾಕೆ ಈಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅನಲೈಸ್ ಮಾಡಿ ನಾವು ಇನ್ಸ್ಟಿಟ್ಯೂಟಿಗೆ ಭೇಟಿ ಕೊಟ್ಟು ಅಲ್ಲಿ ಕಲಿಸ್ತಕ್ಕಂಥ ಪದ್ಧತಿಯನ್ನು ನೋಡಿ ವ್ಯತ್ಯಾಸ ಏನಿದೆ ಅಂದರೆ GTTCಯಲ್ಲಿ 70% ಪ್ರಾಕ್ಟಿಕಲ್ ಇದೆ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇದೆ. ನೀವು ಮಷಿನ್ ಮೇಲೆ ಕೆಲಸ ಮಾಡಿ ನಿಮಗೆ ಸ್ವಂತ ಅನುಭವ ಇದೆ. 30% ಮಾತ್ರ ಏನಂದರೆ ನಿಮಗೆ ಥೆರಾಟಿಕಲ್ ಕ್ಲಾಸಸ್ ಇದೆ. ಆದರೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ 90% ಥೆರಾಟಿಕಲ್ ಇದೆ, 10% ಪ್ರಾಕ್ಟಿಕಲ್ ಇದೆ. ಹಾಗಾಗಿ ಅವರಿಗೆ ಹ್ಯಾಂಡ್ಸ್ ಆನ್ ಸ್ಕಿಲ್ ಇರಲ್ಲ. ಅದಕ್ಕೆ ಅವರಿಗೆ ನೌಕರಿಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಪ್ರಿಯಾಂಕ್ ಒಂದು ಸ್ಕಿಲ್ ಕೌನ್ಸಿಲನ್ನು ಮಾಡಿದ್ವಿ. ನಾವು ಹೇಗೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿಸೋದೇ ನಮ್ಮ ಮುಖ್ಯ ಗುರಿ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಮ್ಯಾನುಫ್ಯಾಕ್ಚರರ್ಸ್, ಕಂಪನಿ ಓನರ್ಸ್, ಅಕಾಡೆಮಿಯಾ ಅಂದರೆ ಒಳ್ಳೆ ಕಾಲೇಜಸ್ಸಿನ ಅಕಾಡೆಮಿಷಿಯನ್ಸನ್ನು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ವಿ. ಆಗ ನಮಗೆ ಎಲ್ಲ ಇಂಡಸ್ಟ್ರಿ ಪಾರ್ಟ್ನರ್ಸ್ ಏನು ಹೇಳ್ತಾರೆ ಅಂದರೆ, ನಮಗೆ ಸಾಕಷ್ಟು ನೌಕರಿಗಳಿವೆ ನಮ್ಮ ಹತ್ರ, ನಮಗೆ ಜನರ ಕೊರತೆ ಇದೆ. ವಿ ನೀಡ್ ಸ್ಕಿಲ್ಡ್ ಮ್ಯಾನ್ ಪವರ್ ಬಟ್ ವಿ ಡೋಂಟ್ ಹ್ಯಾವ್ ದೆಮ್. ಈಗ ಪಾಸಾಗಿ ಬರ್ತಕ್ಕಂಥ ಏನು ಗ್ರ್ಯಾಜುಯೇಟ್ಸ್ ಇದ್ದಾರೆ ಅವರಿಗೆ ನಮಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಇಲ್ಲ ಅವ್ರ ಹತ್ರ. ಹಾಗಾಗಿ ನಾವು ಅವರಿಗೆ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂಥೇಳಿ ನಾವು ಆಲೋಚನೆ ಮಾಡಿ ನಾವೊಂದು ಏನು ಮಾಡ್ತಾ ಇದ್ದೀವಿ ಈಗ ಅಂತಂದರೆ ಇಂಡಸ್ಟ್ರಿಯಲ್ ಲಿಂಕೇಜ್ ಸ್ಕೀಮನ್ನು ಮಾಡಿದ್ದೀವಿ. ಇಂಡಸ್ಟ್ರಿಯವರು ಮುಂದೆ ಬಂದು ತಮಗೆ ಯಾವ್ಯಾವ ಕೌಶಲ್ಯದ ಅವಶ್ಯಕತೆ ಇದೆ ಅದು ಪಟ್ಟಿ ಮಾಡಿ ಎಷ್ಟೆಷ್ಟು ಬೇಕು ಅಂತ ನಮಗೆ ತಿಳಿಸಿದರೆ ನಾವು ನಮ್ಮ ಯುವಕರನ್ನ ಆಯ್ಕೆ ಅವರೇ ಮಾಡಿದ್ರು ಕೂಡ ಅವ್ರಿಗೆ ಟ್ರೈನಿಂಗ್ ಕಾಸ್ಟ್ ನಾವು ಕೊಡ್ತೀವಿ, ಅದರ ಪ್ಲೇಸ್ಮೆಂಟ್ ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ. ಅದನ್ನು ಕೂಡ ಈಗ ಚಾಲ್ತಿಯಲ್ಲಿದೆ. ಮತ್ತು ಫ್ಯೂಚರ್ ಸ್ಕಿಲ್ಸ್ ಬರ್ತಕ್ಕಂಥ 5 ವರ್ಷಗಳಲ್ಲಿ ಈ ಸ್ಕಿಲ್ ಎಂಟೈರ್ ಸ್ಪೆಕ್ಟ್ರಮ್ ಚೇಂಜ್ ಆಗೋದಿದೆ. ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ನಮಗೆ ಡಿಮಾಂಡ್ ಬೇರೆ ಇರ್ತದೆ. ಹಾಗಾಗಿ ನಾವು ಹೀಗೆ ನಮ್ಮ ಮಕ್ಕಳನ್ನು ನಾವು ಆ ಒಂದು ಸ್ಕಿಲ್ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೆ ಫ್ಯೂಚರ್ ಸ್ಕಿಲ್ಸ್, ವಾಟ್ ಆರ್ ದ ಫ್ಯೂಚರ್ ಸ್ಕಿಲ್ ಅಂಥೇಳಿ ನಾವೊಂದು ವರ್ಕಿಂಗ್ ಗ್ರೂಪನ್ನು ಮಾಡಿ ಅವರಿಂದ ಮುಂದೆ ಬೇಕಾಗ್ತಕ್ಕಂಥ ಏನು ನಮಗೆ ಕೌಶಲ್ಯ ಇದೆ ಅದನ್ನು ಕೂಡ ಪಟ್ಟಿ ಮಾಡಿ ನಾವು ಫ್ಯೂಚರ್ ಸ್ಕಿಲ್ ಅಂತಕ್ಕಂಥ ಸ್ಕೀಮನ್ನು ಕೂಡ ಮಾಡಿದ್ದೀವಿ. ಜೊತೆಗೆ ನಾವು ಕಲಿಕೆ ಜೊತೆ ಕೌಶಲ್ಯ ಏನಂತಂದರೆ ಯಾರು 6th 7th ಸೆಮಿಸ್ಟರ್ ಇದ್ದಾರೆ ಅವರಿಗೆ ಅಡಿಷ್ನಲ್ ಸಾಫ್ಟ್ ಸ್ಕಿಲ್ಲನ್ನು ಕೊಟ್ಟು ಅವರಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡ್ತಕ್ಕಂಥ ಕಲಿಕೆ ಜೊತೆ ಕೌಶಲ್ಯನೂ ಕೂಡ ಮಾಡಿದ್ದೇವೆ. ಮೊನ್ನೆ ನಾವು ಜರ್ಮನಿಗೆ ಹೋಗಿದ್ವಿ. ಅಲ್ಲಿ ಸೇಮ್ ಸಿಸ್ಟಮ್ ಇದೆ ನಮ್ಮ GDTC ಥರ. ಅಲ್ಲಿ ಅಪ್ರೆಂಟಿಸ್ಶಿಪ್ಪಲ್ಲಿ 70% ಹ್ಯಾಂಡ್ಸ್ ಆನ್
ಟ್ರೈನಿಂಗ್ ಇದೆ, 30% ಥೆರಾಟಿಕಲ್, ಅವ್ರಿಗೆ 100% ನೌಕರಿ ಸಿಗ್ತಾ ಇದೆ. ಹಾಗಾಗಿ ನಾವು ಜರ್ಮನಿ ದೇಶದ ಕೆಲವು ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದೀವಿ. ಏನಂದರೆ ನಮ್ಮ ಮಕ್ಕಳು ಯಾರು GTTCಯಲ್ಲಿ ಓದ್ತಾ ಇದ್ದಾರೆ ಅವರು ಜರ್ಮನ್ ಲ್ಯಾಂಗ್ವೇಜ್ ಕಲಿತ್ರೆ ಅವ್ರಿಗೆ ಜರ್ಮನಿಯಲ್ಲಿ 100% ನೌಕರಿ ಸಿಗ್ತದೆ, ಅದು ಒಳ್ಳೆಯ ಸಂಬಳದಿಂದ. ಈ ಒಂದು ಒಡಂಬಡಿಕೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ವರ್ಷದಿಂದ ನಾವು GTTCಯಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆಸಕ್ತಿ ಉಳ್ತಕ್ಕಂಥ ಮಕ್ಕಳು ಜರ್ಮನಿ ಲ್ಯಾಂಗ್ವೇಜ್ ಕಲಿತ್ರೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಯಾಕಂದರೆ ನಮ್ಮ ಮಕ್ಕಳಿಗೆ ನಾವೇನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವನೇ ನಮ್ಮ ಡೆಸ್ಟಿನೇಷನ್ ಇದೆ. ನಮ್ಮ ಭಾರತ ದೇಶದ ಕಡೆಗೆ ಮತ್ತು ವಿಶೇಷವಾಗಿ ಕರ್ನಾಟಕದ ಕಡೆಗೆ ಇಡೀ ಜಗತ್ತು ನೋಡ್ತಾ ಇದೆ. ನಮಗೆ ಜಾಪನೀಸ್ ಎಂಬಸಿಯಿಂದ, ಜರ್ಮನಿಯಿಂದ, ಇಟಾಲಿಯಿಂದ, ಆಸ್ಟ್ರೇಲಿಯಾದಿಂದ ಅನೇಕ ಕಡೆಯಿಂದ ಬೇಡಿಕೆ ಬರ್ತಾ ಇದೆ. ಏನಂದರೆ ನಮಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕಾಗಿದೆ, ಕರ್ನಾಟಕದಲ್ಲಿ ಒಳ್ಳೆಯ ಕಾಲೇಜಸ್ ಇವೆ, ನಮಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಕೊಡಿ ಅಂಥೇಳಿ. ಅದಕ್ಕೆ ನಮ್ಮ ಇಲಾಖೆ ಓವರ್ಸೀಸ್ ಪ್ಲೇಸ್ಮೆಂಟಿಗೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ಲ್ಯಾಂಗ್ವೇಜ್ ಭಾಳ ಮುಖ್ಯ ಇದೆ. ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು ಏನಾಗಿದೆ ಅಂದರೆ, ನೀವು ಓದ್ತಕ್ಕಂಥ ಸಂದರ್ಭದಲ್ಲಿ ಇವು 4ರಲ್ಲಿ 1 ಲ್ಯಾಂಗ್ವೇಜ್ ಪರ್ಫೆಕ್ಟಾಗಿ ಕಲಿತ್ರೆ ನಿಮಗೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಕೆಲಸ ಸಿಗ್ಬೋದು. ಒಂದು ಇಂಗ್ಲೀಷ್ ಸರಿಯಾಗಿ ಕಲಿಬೇಕು ನೀವು. ಎರಡನೇದು ಅದಿಲ್ಲ ಅಂದರೆ ಜರ್ಮನಿ ಲ್ಯಾಂಗ್ವೇಜ್ ಕಲಿತ್ರೆ ನಿಮ್ಗೆ 100% ಜರ್ಮನಿಯಲ್ಲಿ ಜಾಬ್ ಸಿಗುತ್ತೆ. ಇಲ್ಲ ಜಾಪನೀಸ್ ಲ್ಯಾಂಗ್ವೇಜ್ ಕಲಿತ್ರೆ 100% ನಿಮಗೆ ಜಪಾನ್ದಲ್ಲಿ ಒಳ್ಳೆ ಸಂಬಳದೊಂದಿಗೆ ನೌಕರಿ ಸಿಗುತ್ತೆ. ಇಲ್ಲಾಂದರೆ ಇಟಾಲಿ. ಈ ವಿಶೇಷವಾಗಿ ಈ ಲ್ಯಾಂಗ್ವೇಜ್ಗಳನ್ನು ಕಲಿತ್ರೆ ನಿಮಗೆ ಒಳ್ಳೆ ಭವಿಷ್ಯ ಇದೆ. ನಮ್ಮ ದೇಶದಲ್ಲಿ GTTCದವರಿಗೆ ಹೇಗೂ ಕೆಲಸ ಸಿಗ್ತಾ ಇದೆ, ಮತ್ತು ನಿಮಗೆ ಒಳ್ಳೆಯ ಆಪ್ಷನ್ಸನ್ನು ಸಿಗಬೇಕು ಅಂತಂದರೆ ಇದು ಒಂದು ವಿಕಲ್ಪವನ್ನು ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಒಂದು ಫೋಕಸ್ ಏನಿದೆ ಅಂದರೆ ನಾವು ಯುವ ನಿಧಿ, ನಾವು ಪ್ರತಿ ವರ್ಷ ಯಾರು ಡಿಪ್ಲೊಮಾ ಡಿಗ್ರಿ ಪಾಸಾದವರಿಗೆ 3,000 ರೂಪಾಯಿ 2 ವರ್ಷ ತನಕ ಕೊಡಬೇಕು ಅಂತ ನಮ್ಮದೇನು ಉದ್ದೇಶ ಇದೆ, ನಮ್ಮದೇನು ಗ್ಯಾರಂಟಿ ಇದೆ. ಅದರ ಅಡಿಯಲ್ಲಿ ಸುಮಾರು 2,90,000 ಮಕ್ಕಳಿಗಾಗಲೇ ಎನ್ರೋಲ್ಮೆಂಟ್ ಆಗಿದ್ದಾರೆ. ಅದರಲ್ಲಿ 2,18,000 ಮಕ್ಕಳಿಗೆ ನಾವು ಹಣ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಬರೀ ಹಣ ಕೊಟ್ಟರೆ ಸಾಲದು ಅಂತ ಹೇಳಿ ಅವರಿಗೆ ಕೌಶಲ್ಯನೂ ಕೊಡಬೇಕು ಅಂತಕ್ಕಂಥ ಯುವ ನಿಧಿ ಪ್ಲಸ್ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಉದ್ದೇಶ ಏನಿದೆ ಅಂದರೆ ನಮ್ಮ ಮಕ್ಕಳಿಗೆ ಕೌಶಲ್ಯವನ್ನು ಕೊಡಬೇಕು, ಅವರಿಗೆ ಪ್ಲೇಸ್ಮೆಂಟನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಗುರಿಯಾಗಿದೆ. ಇವತ್ತು ಭಾಳಷ್ಟು ಅವಕಾಶಗಳಿವೆ. GTTCಗಂತೂ ಒಳ್ಳೆಯ ಅವಕಾಶಗಳಿವೆ. ಅದಕ್ಕಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಾನೊಂದು ತೀರ್ಮಾನ ತೆಗೆದುಕೊಂಡು ಇಲ್ಲಿವರೆಗೆ 8 GTTC ಅಡಿಷನಲ್ GTTCಯನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ, ಹೊಸ GTTC ಕಾಲೇಜ್ಗಳು. ಜೊತೆಗೆ 2,500 ಇರ್ತಕ್ಕಂಥ ಅಡ್ಮಿಷನ್, ಅಂದರೆ ನಮಗೆ ಇಲ್ಲಿವರೆಗೆ 2,500 ಮಕ್ಕಳಿಗೆ ಅಡ್ಮಿಷನ್ ಸಿಗ್ತಾ ಇತ್ತು GTTCಯಲ್ಲಿ. ನಾವು ಎಲ್ಲ ಇನ್ಸ್ಟಿಟ್ಯೂಟಲ್ಲಿ 1-2 ಕೋರ್ಸಸ್ ಇನ್ಕ್ರೀಸ್ ಮಾಡಿ ಇವತ್ತು 6,050 ಸೀಟ್ಗಳಿವೆ. 6,050. ಇದಕ್ಕೆ ಸುಮಾರು 140 ಕೋಟಿ ಮತ್ತು 80 ಕೋಟಿ ಅಂದರೆ ಸುಮಾರು 220 ಕೋಟಿ ಹಣವನ್ನು ಇದಕ್ಕೆ GTTC ಅಪ್ಗ್ರೇಡೇಷನ್ಗೆ ನಾವು ಮೀಸಲಾಗಿಟ್ಟಿದ್ದೀವಿ. ಹಾಗಾಗಿ ಈ 80 ಕೋಟಿ ನಮಗೆ ಅಲೋಕೇಶನ್ ಕೊಟ್ಟಿದೆ. ಇನ್ನು 140 ಕೋಟಿಗೆ ನಮಗೆ ಲೋನ್ ತಗೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು. ಇದರ ಜೊತೆಯಲ್ಲಿ ಕೌಶಲ್ಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿ 2,000 ಕೋಟಿ ಒಂದು ಪ್ರಪೋಸಲನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಗೆ ನಾವು ಕ್ಯಾಬಿನೆಟ್ ಮುಖಾಂತರ ಅಪ್ರೂವಲ್ ಕೊಡಿಸಿ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ನ ಅಪ್ರೂವಲ್ ಮಾಡಿದೆ. ಈಗ 1,400 ಕೋಟಿ ಕೊಟ್ಟಿದ್ದಾರೆ. ಈಗ 1,400 ಕೋಟಿಗೆ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ. ಹಾಗಾಗಿ ಈ ITIಗಳನ್ನು KGTTI ಮತ್ತು GTTC ಇದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡೋದಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನನ್ನ ಇಲ್ಲಿ ಅಧಿಕಾರಿಗಳಿಗೆ ಒಂದು ಸೂಚನೆ ಏನಿದೆ ಅಂದರೆ ಎಲ್ಲ ಹೈಸ್ಕೂಲ್ಗಳಲ್ಲಿ ನಾವು ಮಕ್ಕಳಿಗೆ ಮಾಹಿತಿ ಕೊಡಬೇಕು. GTTC ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇರ್ಬೋದು, ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಮೆಕ್ಯಾಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಇರ್ಬೋದು, ರೋಬೋಟಿಕ್ಸ್ ಇರ್ಬೋದು, ಇವೆಲ್ಲ ಕೋರ್ಸಸ್ಸಿಗೆ ಒಳ್ಳೆಯ ಭವಿಷ್ಯ ಇದೆ.
ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಮಕ್ಕಳಿಗೆ ಆಸಕ್ತಿ ಉಂಟು. ಆಮೇಲೆ 10th ಸ್ಟ್ಯಾಂಡರ್ಡ್ ನಂದೊಂದು ಸಲಹೆ ಇದೆ ಡೆಪ್ಟಿ ಕಮಿಷನರ್ ಅವರಿಗೆ, ಏನಂತಂದರೆ ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹೈಸ್ಕೂಲ್ ಮಕ್ಕಳಿಗೆ ನೀವು ಈ GDTCಯನ್ನು ವಿಸಿಟ್ ಮಾಡಿಸ್ಬೇಕು. ಅವ್ರು ನೋಡಿ ಪ್ರೇರಣೆಗೊಂಡು ಅನೇಕ ಮಕ್ಕಳು ಇಲ್ಲಿ ಬಂದು, ಯಾಕಂದರೆ GDTCಗೆ ಬರ್ತಕ್ಕಂಥ ಮಕ್ಕಳು ಬಡವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು ಬರಲ್ಲ, ಬಡವ್ರ ಮಕ್ಕಳು ಬರ್ತಾರೆ. ನಮಗೆ ಬಡವ್ರ ಮಕ್ಕಳ ಚಿಂತೆ ಇದೆ, ಶ್ರೀಮಂತರ ಮಕ್ಕಳು ಏನಾದರೂ ಮಾಡ್ಕೊಳ್ತಾರೆ, ಆದರೆ ಬಡವ್ರ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕಂತದ್ದು ನಮ್ಮ ಗುರಿಯಾಗಿದೆ. ಹಾಗಾಗಿ ಇದೊಂದು ಒಳ್ಳೆ ಒಂದು ಕೋರ್ಸ್ ಇರೋದ್ರಿಂದ ನೀವು ಆಸಕ್ತಿ ವಹಿಸಿ ನಮ್ಮ ಮಕ್ಕಳಲ್ಲಿ ಅಭಿರುಚಿಯನ್ನು ಹುಟ್ಟಿಸಿ ಅವರಿಗೆ GDTCಗೆ ನೀವು ಆಸಕ್ತಿ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯಿಂದ ಇವತ್ತು ನಮ್ಮ ರುದ್ರಪ್ಪ ಲಂಬಾಣಿಯವರು ಒಂದು ಪ್ರಪೋಸಲನ್ನು ಕೊಟ್ಟಿದ್ದಾರೆ. ಅವ್ರು ಏನೇನು ಕೊಡ್ತಾರೆ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾರೆ ಅವರು. ಹಾಗಾಗಿ ಖಂಡಿತವಾಗಿ ಅವರೆಲ್ಲ ಪ್ರಪೋಸಲ್ಗೆ ಮಾಡ್ತಕ್ಕಂಥ ನಮ್ಮ ಸದುದ್ದೇಶ ಇದೆ.